ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ 2 ದಿನಗಳ ಫೋಕಸ್ ಆನ್ ನ್ಯೂಸ್ 2.0 ರಾಷ್ಟ್ರಮಟ್ಟದ ಛಾಯಾಚಿತ್ರ ಪ್ರದರ್ಶನ ಸ್ಪರ್ಧೆ ಹಾಗೂ ತರಬೇತಿ ಕಾರ್ಯಾಗಾರಕ್ಕೆ ಚಿತ್ರನಟ ಶ್ರೀ ಮುರಳಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿಂದು ಚಾಲನೆ ನೀಡಿದರು. ಬಳಿಕ ಇತಿಹಾಸದ ಪುಟ ಸೇರಿದ್ದ ಹಳೆಯ ಕ್ಯಾಮೆರಾಗಳು ಹಾಗೂ ವಿವಿಧ ಬಗೆಯ ಛಾಯಾಚಿತ್ರಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿ ಜೆ ಮಂಜುನಾಥ್, ಇಲಾಖೆಯ ಆಯುಕ್ತರಾದ ಎಂಎಸ್ ಅನುಚೇತ್, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಆಯೇಷಾ ಖಾನಂ, ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ನ ನಿರ್ದೇಶಕರಾದ ಕೆಎನ್ ಶಾಂತಕುಮಾರ್ ಉಪಸ್ಥಿತರಿದ್ದರು. ಬಳಿಕ ಶ್ರೀ ಮುರಳಿ ಛಾಯಾಚಿತ್ರಗಳು ಉತ್ತಮವಾಗಿ ಮೂಡಿಬರುವುದರ ಹಿಂದೆ ಛಾಯಾಗ್ರಾಹಕರ ಬೆಲೆ ಕಟ್ಟಲಾಗದ ತಾಳ್ಮೆ ಮತ್ತು ಶ್ರಮ ಇರುತ್ತದೆ. ಇಂತಹ ಛಾಯಾಚಿತ್ರಗಳು ಸಮಾಜಕ್ಕೂ ಉತ್ತಮ ಸಂದೇಶ ರವಾನಿಸುತ್ತವೆ ಎಂದು ಹೇಳಿದರು. ಬಹುಶಃ ಎಲ್ಲರ ಕೈಲೂ ಇದು ಮಾಡುವಂತ ಕೆಲಸ ಅಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ದ ಮೋಸ್ಟ್ ಬ್ಯೂಟಿಫುಲ್ ಫೋಟೋಗ್ರಾಫರ್ಸ್ ಇನ್ ಅವರ್ ಕಂಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ನೀವೆಲ್ಲ ಎಲೆ ಮರೆಕಾಯಿ ಥರ ಕೂತಿದ್ದೀರಾ. ನಿಮ್ಮಿಂದನೇ ಎಂಟೈರ್ ನ್ಯೂಸ್ ಪೇಪರ್ಗಳಾಗಲಿ ಫೋಟೋಗ್ರಾಫ್ಸ್ ಆಗಲಿ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಐ ಥಿಂಕ್ ಯು ಆಲ್ ನೀಡ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ನನಗನ್ಸುತ್ತೆ. ಜೆ ಮಂಜುನಾಥ್, ಒಂದು ಛಾಯಾಚಿತ್ರ 1000 ಅಕ್ಷರಗಳಿಗೆ ಸಮಾನವಾಗಿರುತ್ತದೆ. ಛಾಯಾಚಿತ್ರಗಳು ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಕೆಲವರು ತಮ್ಮ ಅಭಿರುಚಿಗೆ ತಕ್ಕಂತೆ ವನ್ಯಜೀವಿ, ಕ್ರೀಡೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಛಾಯಾಗ್ರಹಣವನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ ಎಂದರು. I congratulate all the people who have given the photographs, participated here, and then also will each one of you is a winner. Of course, only 3 awards are being given here. ಕೆಎನ್ ಶಾಂತಕುಮಾರ್, ಪ್ರಶಸ್ತಿಗಳ ಬೆನ್ನತ್ತಬೇಡಿ, ಸತ್ಯ ಹಾಗೂ ಮುಂದಿನ ತಲೆಮಾರು ಸ್ಮರಿಸಲು ಅರ್ಹವಾದ ಕ್ಷಣಗಳನ್ನು ಬೆನ್ನಟ್ಟಿ ಎಂದು ಕಿವಿಮಾತು ಹೇಳಿದರಲ್ಲದೆ ತಮ್ಮ ಛಾಯಾಚಿತ್ರಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸಬೇಕೆಂದರು. Years after the event has happened, years after they have seen it, it remains as a picture in your mind. That is the power that we as photojournalists and photographers hold in our hands every time we pick up a camera. ದೂರದರ್ಶನದೊಂದಿಗೆ ಹಿರಿಯ ಛಾಯಾಗ್ರಾಹಕರಾದ ಪೊಲೀಸ್ ಇಲಾಖೆಯಲ್ಲಿ 40 ವರ್ಷಗಳ ಕಾಲ ಛಾಯಾಗ್ರಾಹಕನಾಗಿ ಸೇವೆ ಸಲ್ಲಿಸಿದ್ದು, ಆರಂಭದಲ್ಲಿ ಕ್ಯಾಮೆರಾಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳಲಾಯಿತು. ಛಾಯಾಚಿತ್ರಗಳ ಜೊತೆಗೆ ಕ್ಯಾಮೆರಾಗಳ ಸಂಗ್ರಹವು ತಮ್ಮ ಅಭ್ಯಾಸವಾಗಿದೆ ಎಂದು ತಿಳಿಸಿದರು. ಕೆಲವು ಕೊಟ್ಟರು, ಇನ್ನು ಕೆಲವು ನಾನು ಹೊರಗಡೆ ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಇಲ್ಲೆಲ್ಲ ಹೋದಾಗ ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ ನೋಡೋದಕ್ಕೆ ಒಂದು ಕ್ಯಾಮ್ರಾ ಇರಲಿ ಅಂತೇಳಿದೆ, ಕ್ಯಾಮ್ರಾಗಳು ಇರಲಿ ಅಂತೇಳಿದೆ. ಕಲೆಕ್ಷನ್ ಸ್ಟಾರ್ಟ್ ಮಾಡಿ ನನ್ನ ಹತ್ರ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಕ್ಯಾಮ್ರಾ ನಾನು ಕಲೆಕ್ಟ್ ಮಾಡಿ ಇಲ್ಲಿ ಶೋಗೆ ಇಟ್ಟಿದ್ದೀನಿ.